ಆಹಾ, ಈ ಚಟ್ನಿ ರೆಸಿಪಿ ಅಂತೂ ಸೂಪರ್ ಅಂದ್ರೆ ಸೂಪರ್ ಆಗಿದೆ. ಇದನ್ನು ಹೀಗೆ ಕೂಡ ಕೈಯಲ್ಲಿ ಹಾಕ್ಕೊಂಡು ತಿಂತಾ ಇರಬೇಕು ಅನಿಸುವಷ್ಟು. ಆ ಬೆಳ್ಳುಳ್ಳಿ ಘಮ, ಉಪ್ಪು ಖಾರ ಹುಳಿ, ಆಹಾ ಹಾ, ಅದರಲ್ಲೂ ಸ್ವಲ್ಪ ತುಪ್ಪ ಹಾಕಿ ತಿಂದ್ರಂತೂ ನೀವು 3 ತಿನ್ನೋದಲ್ಲ ದೋಸೆ, 4 5 ಒನ್ಸ್ ಮೋರ್ ಅಂತ ಇರ್ತೀರ. ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ದೋಸೆ, ಚಪಾತಿ, ಅನ್ನ, ಸಾರು ಯಾವುದ್ರ ಜೊತೆಲೂ ಕಾಂಬಿನೇಷನು ಅಥವಾ ಸುಮ್ಮನೆ ಹೀಗೆ ಕೂಡ ತಿನ್ಬೋದು. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಸುಲಭ ರೀತಿಯಲ್ಲಿ ಮಾಡುವಂಥ ಈ ಬೆಳ್ಳುಳ್ಳಿ ಚಟ್ನಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ ಬ್ಯಾಡಗೆ ಮೆಣಸು 18, ಗುಂಟೂರು ಮೆಣಸಿನ್ಕಾಯಿ 10. ನಿಮ್ಮ ರುಚಿಗೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಇದು ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರ್ತದೆ. ಹಾಗೆ ಬೆಳ್ಳುಳ್ಳಿ 1.5 ಗಡ್ಡೆ ಸಿಪ್ಪೆ ಸಮೇತ, ಹಾಗೆ ಹುಣಸೆ ಹಣ್ಣು 1 ನಿಂಬೆ ಗಾತ್ರ, ಸಣ್ಣ ನಿಂಬೆ ಗಾತ್ರ. ಇಲ್ಲಿ ಈಗ 1 ದೊಡ್ಡ ತೆಂಗಿನಕಾಯಿಯನ್ನು ತುರಿದು ತೆಗೆದುಕೊಂಡಿದ್ದೇನೆ. ಇದರ ಬದಲಿಗೆ ಒಣ ಕೊಬ್ಬರಿ ಕೂಡ ಬಳಸ್ತಾರೆ. ಒಣ ಕೊಬ್ಬರಿಯಿಂದ ಸ್ವಲ್ಪ ಬೇಗ ಆಗ್ತದೆ, ಇದು ಸ್ವಲ್ಪ ಲೇಟ್ ಆಗ್ತದೆ. ಇದಕ್ಕಂದರೆ ಹುರಿಯಲು 15 ನಿಮಿಷ ಆದರೂ ಬೇಕು. ಹಾಗಂತ ಒಣ ಕೊಬ್ಬರಿ 5 ನಿಮಿಷ ಸಾಕು. ಇಲ್ಲಿ ಒಂದು ಬಾಣಲೆ ಇಟ್ಟು, ದಪ್ಪ ತಳದ ಬಾಣಲೆ, ಸ್ವಲ್ಪ ಎಣ್ಣೆ ಹಾಕಿ ಇದರಲ್ಲಿ ಮೆಣಸಿನಕಾಯಿಯನ್ನು ಹಾಕಿ ಸಣ್ಣ ಉರಿಯಲ್ಲಿ ಗರ್ಗರಿಯಾಗಿ ಹುರಿದುಕೊಳ್ಳಿ. ಒಣ ಕೊಬ್ಬರಿಯಿಂದ ಮಾಡಿದರೆ ಗ್ಯಾಸ್ ಉಳಿತಾಯ ಮಾಡ್ಬೋದು. ಅದೇ ಹಸಿ ತೆಂಗಿನಕಾಯಿಯಿಂದ ಸ್ವಲ್ಪ ಗ್ಯಾಸ್ ಜಾಸ್ತಿ ಖರ್ಚಾಗ್ತದೆ. ಅಷ್ಟು ಬಿಟ್ಟರೆ ರುಚಿಯಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಇಷ್ಟು ಸಾಕು. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತೇನೆ. ಇಲ್ಲೀಗ ತೆಂಗಿನಕಾಯಿ ತುರಿಯನ್ನು ಹಾಕಿ ಸಣ್ಣ ಉರಿಯಲ್ಲಿ ಹುರಿದುಕೊಳ್ತೇನೆ. ಇದನ್ನು ಮಾತ್ರ ಸ್ವಲ್ಪ ಗಮನದಲ್ಲಿಟ್ಟು ಕೇಳಿ. ಸಣ್ಣ ಉರಿಯಲ್ಲೇ ಹುರಿದುಕೊಳ್ಬೇಕು. ನಿಮಗೆ ಟೈಮ್ ಇಲ್ಲ, ಬೇಗ ಆಗಬೇಕು ಅಂತ ದೊಡ್ಡ ಉರಿಯಲ್ಲಿ ಮಾತ್ರ ಹುರಿಬಾರ್ದು. ಎಲ್ಲೂ ಬಿಡದೆ ಕೈ ಆಡಿಸ್ತಾ ಇರಬೇಕಂತೇನಿಲ್ಲ. ನಿಮಿಷಕ್ಕೊಮ್ಮೆ ಕೈ ಆಡಿಸಿದರೂ ಸಾಕು. ಆದರೆ ಉರಿ ಮಾತ್ರ ಸಣ್ಣ ಇರಲಿ. ಈಗ ನಾನಿಲ್ಲಿ ಹುಣಸೆ ಹಣ್ಣನ್ನು ಕೂಡ ಇದರಲ್ಲೇ ಸೇರಿಸಿದ್ದೇನೆ. ಇದು ಮಿಕ್ಸಿಯಲ್ಲಿ ಪುಡಿ ಮಾಡುವಾಗ ಚೆನ್ನಾಗಿ ಪುಡಿಯಾಗಿ ಬರ್ತದೆ. ಹಾಗಾಗಿ ಈ ಚಟ್ನಿ ಪುಡಿಯನ್ನು ನೀವು 35ರಿಂದ 40 ದಿನಗಳವರೆಗೆ ಆರಾಮಾಗಿ ಯೂಸ್ ಮಾಡ್ಬೋದು, ಕೆಡುವುದಿಲ್ಲ. ಆದರೆ ಹಸಿ ಸ್ಪೂನ್ ಮಾತ್ರ ಹಾಕಬಾರ್ದು, ಅಂದರೆ ಬದ್ದೆ ಸ್ಪೂನ್ ಅಂತ ಹಾಕಬಾರ್ದು ಅಷ್ಟೇ. ಈ ಚಟ್ನಿಯ ವಿಶೇಷತೆ ಏನಂದರೆ, ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಮತ್ತು ಚಟ್ನಿ ಪುಡಿ ಹಾಕ್ಕೊಂಡು ತಿಂದ್ರಂತೂ ಬಬ್ಬಾ, ನಿಮ್ಗೆ ತಿಂದ ಮೇಲೆ ನಿಮ್ಗೆ ಗೊತ್ತಾಗೋದು ಅದ್ರ ರುಚಿ ಏನಂತ. ಹಾಗೆ ಇದು ಫ್ರಿಜ್ಜಲ್ಲಿ ಇಡೋದು ಕೂಡ ಬೇಡ. ಈ ಒಂದು ಚಟ್ನಿ ಇದ್ದರೆ ಸಾಕು ನೋಡಿ. ಬೆಳಿಗ್ಗೆ ಚಪಾತಿ, ದೋಸೆಗೆ ಅಥವಾ ಅನ್ನ, ಸಾರು ಯಾವುದ್ರ ಜೊತೆಲೂ ತುಂಬ ಚೆನ್ನಾಗಿರ್ತದೆ. ಈಗ ಇದರಲ್ಲಿ ನಾನು ಕಲ್ಲುಪ್ಪು ಹಾಕ್ಕೊಳ್ತಿದ್ದೇನೆ. ಯಾಕಂದರೆ ನಾನು ಅಡುಗೆಗೆ ಜಾಸ್ತಿಯಾಗಿ ಕಲ್ಲುಪ್ಪನ್ನೇ ಬಳಸೋದು. ಅದು ಏನೋ ಒಂಥರ ನನಗೆ ತುಂಬ ರುಚಿ ಅನಿಸೋದು. ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಪುಡಿ ಉಪ್ಪನ್ನು ಸೇರಿಸ್ಬೋದು. ಆದರೆ ಇದು ಹುರಿಬೇಕಾದ್ರೆ ಹಾಕಬೇಕಂತೇನಿಲ್ಲ. ಮಿಕ್ಸಿಯಲ್ಲಿ ಹಾಕಬೇಕಾದ್ರೆ ಪುಡಿ ಉಪ್ಪನ್ನು ಸೇರಿಸ್ಕೊಳ್ಬೋದು. ಇದಿಷ್ಟೇ ನೋಡಿ. ಸ್ವಲ್ಪ ಗುಲಾಬಿ ಬಣ್ಣ ಬಂದಿದೆ, ಸಾಕು. ಇಲ್ಲೀಗ ನಾನು ಗ್ಯಾಸ್ ಆಫ್ ಮಾಡಿದೆ. ಮೊದಲಿಗೆ ಮಿಕ್ಸಿ ಜಾರಲ್ಲಿ ಮೆಣಸಿನಕಾಯಿ ಹಾಕಿ ಸ್ವಲ್ಪ ರನ್ ಮಾಡೋಣ. ಯಾಕಂದರೆ ನಮಗೆ ಇಲ್ಲಿ ಚಟ್ನಿ ತರತರಿಯಾಗಬೇಕು. ಹಾಗಾಗಿ ಇದು ಮತ್ತು ತೆಂಗಿನಕಾಯಿಯನ್ನು ಒಟ್ಟಿಗೆ ಹಾಕಿದರೆ ತೆಂಗಿನ ತುರಿ ಪೂರ್ತಿ ಪುಡಿಯಾಗಿ ಮೆಣಸಿನಕಾಯಿ ಹಾಗೆ ಇರ್ತದೆ. ಹಾಗಾಗಿ ಇಲ್ಲೀಗ ನಾನು ಹುರಿದ ತೆಂಗಿನಕಾಯಿಯನ್ನು ಒಂದು ಬಟ್ಲಲ್ಲಿ ತಣಿಸಲು ಬಿಟ್ಟಿದ್ದೇನೆ. ಫ್ಯಾನ್ ಗಾಳಿಲಿ ಅಥವಾ ಸ್ವಲ್ಪ ಆರಲು ಬಿಡಿ. ಅಷ್ಟೊತ್ತಿಗೆ ನಾವು ಮಿಕ್ಸಿ ಜಾರಲ್ಲಿ ಮೆಣಸಿನಕಾಯಿನೂ ಸ್ವಲ್ಪ ರನ್ ಮಾಡೋದಷ್ಟೇ, ತುಂಬಾ ಅಲ್ಲ. ತುಂಬ ಸಿಂಪಲ್ ಇದು.
ಇಲ್ಲಿ ನೋಡಿ ಇಷ್ಟೇ, ತುಂಬಾ ಬೇಗನೆ ಮುಗಿಯುತ್ತದೆ. ಮನೆ ಮಂದಿ ಎಲ್ಲನೂ ಇಷ್ಟಪಡ್ತಾರೆ, ಮಕ್ಕಳು ಕೂಡ ಇಷ್ಟಪಡ್ತಾರೆ ಈ ಚಟ್ನಿಯನ್ನು. ಆ ಬೆಳ್ಳುಳ್ಳಿ ಘಮ ಮತ್ತು ಆ ಉಪ್ಪು ಹುಳಿ ಎಲ್ಲನೂ ಸಮ ಮಿಶ್ರ. ಆಹಾ, ನಿಜವಾಗ್ಲೂ ಚೆನ್ನಾಗಿರ್ತದೆ. ಸುಮ್ಮನೆ ಹೀಗೆ ಕೂಡ ಕೈಯಲ್ಲಿ ತಗೊಂಡು ತಿಂತಾ ಇರ್ತಾರೆ ಚಟ್ನಿ ಪುಡಿನ. ಈಗ ಪುಡಿ ಮಾಡಿದ ಮೆಣಸಿನಕಾಯಿಯಲ್ಲಿ ಹುರಿದ ತೆಂಗಿನ ತುರಿಯನ್ನು ಸೇರಿಸ್ಕೊಳ್ತೇನೆ. ಇದು ಪೂರ್ತಿ ತಣ್ಣಗಾಗಿರಬೇಕು. ಹಾಗೆ ಇದು ಜಾಸ್ತಿ ಮಿಕ್ಸಿ ಮಾಡಬಾರ್ದು. ಮಿಕ್ಸಿ ಮಾಡುವಾಗ ಆನ್ ಆಫ್ ಅಷ್ಟೇ. ಇದು ಮಸಾಲೆ ರುಬ್ದಂಗೆ ರುಬ್ಬೋದಲ್ಲ, ತರ್ತರಿಯೇ ಆಗಿರಬೇಕು. ಆವಾಗಲೇ ಈ ಬೆಳ್ಳುಳ್ಳಿ ಚಟ್ನಿಗೆ ರುಚಿ. ಈಗ ಇಲ್ಲಿ ಸಿಪ್ಪೆ ಸಮೇತ ಇರುವ ಬೆಳ್ಳುಳ್ಳಿಯನ್ನು 1.5 ಗಡ್ಡೆ ಇದೆ, ಇದನ್ನು ಸೇರಿಸ್ಕೊಳ್ಬೇಕು. ಹುರಿಯುವ ಅವಶ್ಯಕತೆ ಇಲ್ಲ. ಹಾಗೆ ಆನ್ ಆಫ್ ಮಾಡಿ, ಅಂದರೆ ತುಂಬಾ ಅಲ್ಲ, ಇದು ಪುಡಿ ಮಾಡ್ಕೊಳ್ಬೇಕು. ಈಗ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿ ಅದರಲ್ಲಿ ಬೆಳ್ಳುಳ್ಳಿ ಎಲ್ಲರೂ ಉಳಿದಿದ್ರೆ ಅಥವಾ ನಿಮಗೆ ಇನ್ನೂ ಸ್ವಲ್ಪ ಪುಡಿ ಬೇಕು ಅನಿಸಿದರೆ ಇನ್ನೊಮ್ಮೆ ಮಾಡ್ಕೊಳ್ಬೇಕು. ನಾನು ಸ್ವಲ್ಪ ಮಾಡ್ಕೊಂಡಿದ್ದೇನೆ. ತುಂಬ ಈಸಿ. ಪುಡಿ ಚಟ್ನಿಯಲ್ಲಿ ತುಂಬ ಹಲವಾರು ಥರದ ಚಟ್ನಿಗಳಿವೆ. ಹುರಿಗಡಲೆ ಚಟ್ನಿ, ಕರಿಬೇವಿನ ಚಟ್ನಿ, ಎಳ್ಳಿನ ಚಟ್ನಿ, ಶೇಂಗಾ ಚಟ್ನಿ, ಹಾಗೆ ವಿಧವಾದ ಚಟ್ನಿಗಳಿವೆ. ಅದರಲ್ಲಿ ಈ ಬೆಳ್ಳುಳ್ಳಿ ಚಟ್ನಿ ಅಂತೂ ತುಂಬಾ ಚೆನ್ನಾಗಿರ್ತದೆ ನೋಡಿ. ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅಥವಾ ನೀವು ಹುರಿದ ಕಾವಲಿಗೆ ಇದೆಯಲ್ಲ ಅದರಲ್ಲೇ ಹಾಕಿ ಸ್ವಲ್ಪ ತಣ್ಣಗಾಗಲಿ ಬಿಡಿ. ಎಲ್ಲವನ್ನು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಸಲ ರುಚಿ ನೋಡಿ. ಇದರಲ್ಲಿ ನಿಮಗೆ ಒಂದು ವೇಳೆ ಉಪ್ಪು ಕಡಿಮೆ ಇದೆ ಉಪ್ಪು ಸೇರಿಸ್ಕೊಳ್ಬೋದು, ಅಥವಾ ಖಾರ ಬೇಕು ಅನಿಸಿದರೆ ಖಾರ ಕೂಡ ಸೇರಿಸ್ಕೊಳ್ಬೋದು. ಅದು ಹೇಗಂದರೆ ಚಿಲ್ಲಿ ಪೌಡ್ರ್ ಸ್ವಲ್ಪ ಬೆರೆಸಿದರೆ ಆಯಿತು. ಚಟ್ನಿ ಪುಡಿಯನ್ನು ಒಂದು ಸರ್ವಿಂಗ್ ಬೌಲಲ್ಲಿ ಹಾಕಿ ತೋರಿಸ್ತೇನೆ. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗಾಗಿದೆ. ಇದನ್ನು ಏರ್ ಟೈಟ್ ಕಂಟೈನರ್ಸಲ್ಲಿ ಹಾಕಿದರೆ ಆರಾಮವಾಗಿ 1 ತಿಂಗಳು 1.5 ತಿಂಗಳ ತನಕ ಬರ್ತದೆ. ಇದು ನಾನು ಸ್ಪೆಷಲಾಗಿ ಮಾಡಿದ್ದು ನನ್ನ ಮಗಳಿಗೆ ಕಳಿಸ್ಲು. ನನ್ನ ಮಗಳು ಮತ್ತು ಮೊಮ್ಮಗಳಿಗೆ ತುಂಬಾ ಇಷ್ಟ. ಈಗ ಈ ಚಟ್ನಿ ಪುಡಿಯನ್ನು ಜಿಪ್ಲಾಕ್ ಬ್ಯಾಗಲ್ಲಿ ಹಾಕಿ ಕೊರಿಯರ್ ಮೂಲಕ ಕಳಿಸ್ತೇನೆ. ಈ ಚಟ್ನಿ ಪುಡಿಯಿಂದ ಬ್ರೆಡ್ ಸ್ಯಾಂಡ್ವಿಚ್ ಕೂಡ ಮಾಡ್ಬೋದು. ಬ್ರೆಡ್ಡಿನ ಒಂದು ಬದಿ ಬಟರ್ ಹಚ್ಚಿ ಮೇಲ್ಗಡೆಯಿಂದ ಚಟ್ನಿ ಪುಡಿಯನ್ನು ಸ್ಪ್ರೆಡ್ ಮಾಡಿ ಇನ್ನೊಂದು ಬಟರ್ ಹಚ್ಚಿದ ಬ್ರೆಡ್ಡನ್ನು ಕವರ್ ಮಾಡೋದು. ಇದನ್ನು ಹಸಿಯಾಗಿ ಕೂಡ ತಿನ್ಬೋದು ಅಥವಾ ಶಾಲೋ ಫ್ರೈ ಕೂಡ ಮಾಡ್ಕೊಳ್ಬೋದು. ಈ ರೀತಿಯಲ್ಲಿ ಮಾಡಿ ಲಂಚ್ ಬಾಕ್ಸಲ್ಲಿ ಕಳಿಸಿದರೆ ಮಕ್ಕಳು ಕೂಡ ತುಂಬ ಖುಷಿ ಪಡ್ತಾರೆ. ನಾನಿಲ್ಲಿ ಬಿಸಿ ಬಿಸಿ ನೀರು ದೋಸೆ ಜೊತೆಲಿ ಚಟ್ನಿ, ಮೇಲ್ಗಡೆ 2 ಸ್ಪೂನ್ ತುಪ್ಪ. ಆಹಾ, ತಿಂತಾ ಇದ್ರಂತೂ ಸ್ವರ್ಗ, ನಿಜಕ್ಕೂ ಅದ್ಭುತ. ತುಂಬಾ ರುಚಿಯಾಗಿರ್ತದೆ. ಖಂಡಿತ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ. ಮತ್ತು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.